2024 ಹೊಸ ವರ್ಷಾಚರಣೆ ಸಂಭ್ರಮಾಚರಣೆಗೆ ಬೆಂಗಳೂರಿನ ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ಗಳಲ್ಲಿ ಈಗಾಗಲೇ ಮಧುವಣ ಗೀತೆಯಂತೆ ಸಿಂಗಾರಗೊಳ್ತಿದ್ದನ್ನು ನೀವು ಈಗಾಗಲೇ ಗಮನಿಸಿದ್ದೀರಾ. ಈ ಒಂದು ಪ್ರದೇಶಗಳಲ್ಲಿ, ಈ ಒಂದು ರಸ್ತೆಗಳಲ್ಲಿ ಕಿಕ್ಕಿರಿದು ಜನರು ಸೇರಿ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ತಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಂತೆ ಬಿಗಿ ಬಂದೋಬಸ್ತ್ ವ್ಯವಸ್ಥೆಗೊಳಿಸಿರ್ತಕ್ಕಂಥದ್ದು, ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿಕೊಳ್ಳಲಾಗಿದೆ. ತದನಂತರದಲ್ಲಿ ನೀವು ಈಗಾಗಲೇ ಟಿವಿ9 ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ ಹಾಗೂ ಚರ್ಚ್ ಸ್ಟ್ರೀಟ್ಗಳಲ್ಲಿ 650ಕ್ಕೂ ಹೆಚ್ಚು CCTV ಕ್ಯಾಮೆರಾಗಳನ್ನು ಅಳವಡಿಸಿ ಮಾಡಿಕೊಂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಪ್ಯಾನಲ್ನಲ್ಲಿ ನೀವು ಗಮನಿಸಬಹುದಾಗಿದೆ. ಇಲ್ಲಿರ್ತಕ್ಕಂಥ ಸಿಬ್ಬಂದಿ, CCTV ಸಿಬ್ಬಂದಿ ಎಲ್ಲವನ್ನು ಕೂಡ ಆಪರೇಟ್ ಮಾಡುವುದರ ಮೂಲಕ ಪೊಲೀಸರಿಗೂ ಕೂಡ ನೆರವಾಗ್ತಾರೆ. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ ಹಾಗೂ ಚರ್ಚ್ ಸ್ಟ್ರೀಟ್ಗಳಲ್ಲಿ 650ಕ್ಕೂ ಹೆಚ್ಚು ಕ್ಯಾಮೆರಾಗಳು, ಪ್ರತಿ 30 ಅಡಿಗಳ ಅಂತರದಲ್ಲಿ ಒಂದೊಂದು ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಲಾಗಿರ್ತಕ್ಕಂಥದ್ದು. ಈ ಒಂದು ಕ್ಯಾಮೆರಾಗಳನ್ನು ಆಪರೇಟ್ ಮಾಡುವುದರ ಮೂಲಕ ಅಲ್ಲಿರ್ತಕ್ಕಂಥ ಪ್ರದೇಶದ ದೃಶ್ಯಾವಳಿಗಳನ್ನು ಈ ಒಂದು ಕುಳಿತಂಥ ಸ್ಥಳದಲ್ಲಿಯೇ ವೀಕ್ಷಣೆ ಮಾಡಬಹುದಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿ ಅಥವಾ ಸಾರ್ವಜನಿಕರು ಮಾಹಿತಿಯನ್ನು ನೀಡಿದಂಥ ಸಂದರ್ಭದಲ್ಲಿ ಆ ಒಂದು ಪ್ರದೇಶವನ್ನು ಸೂಕ್ಷ್ಮವಾಗಿ ಗಮನಿಸುವುದರ ಮೂಲಕ ಅಲ್ಲಿ ಏನು ನಡೀತಿದೆ ಅನ್ನೋದನ್ನ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಈ ಒಂದು ಪ್ಯಾನಲ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅನ್ನೋದನ್ನ ಇಲ್ಲಿರ್ತಕ್ಕಂಥ ಸ್ಟರ್ಲಿಂಗ್ CCTV ಸೊಲ್ಯೂಷನ್ಸ್ನ ಪ್ರೊಪರೇಟರ್ ಆಗಿರ್ತಕ್ಕಂಥ ವಿನೋದ್ ಕುಮಾರ್ ಟಿವಿ9 ಜೊತೆಗಿದ್ದಾರೆ. ಅವ್ರನ್ನೇ ಕೇಳೋಣ. ಸರ್, ಒಟ್ಟಾರೆಯಾಗಿರ್ತಕ್ಕಂಥ ವ್ಯವಸ್ಥೆನಲ್ಲಿ ಬ್ರಿಗೇಡ್ ರಸ್ತೆನಲ್ಲೇ ನೀವು ಒಂದು ಪ್ಯಾನಲ್ ಅನ್ನು ಮಾಡ್ಕೊಂಡಿರ್ತಕ್ಕಂಥದ್ದು, ಪೊಲೀಸ್ ಸಿಬ್ಬಂದಿಗೆ ಯಾವ ರೀತಿಯಾಗಿ ಸಹಕಾರ ಆಗುತ್ತೆ ಮತ್ತು ಇಲ್ಲಿರ್ತಕ್ಕಂಥ CCTV ಕ್ಯಾಮ್ರಾಗಳಿಂದ ದೃಶ್ಯಾವಳಿಗಳನ್ನು ಕೂಡ ಕಲೆಕ್ಟ್ ಮಾಡ್ತಿದ್ದಾರೆ, ಏನು ಸರ್ ಇದು ಆ್ಯಕ್ಚುಲಿ? ಇದು ನಾವು ಒಂದು 650 ಕ್ಯಾಮ್ರಾಗಳನ್ನ ನಾವು ಇನ್ಸ್ಟಾಲೇಷನ್ ಮಾಡಿದ್ದೀವಿ. MG ರೋಡು ಒಂದು 2 ಕಿಲೋಮೀಟರ್ ಸುತ್ತಮುತ್ತ ಏರಿಯಲ್ಲಿ ನಾವು ಒಂದು ಸ್ಕ್ರೀನ್ಸ್ನ ಡಿವೈಡ್ ಮಾಡ್ಕೊಂಡಿದ್ದೀವಿ. MG ರೋಡೇ ಸಪ್ರೇಟು, ಬ್ರಿಗೇಡ್ ರೋಡೇ ಸಪ್ರೇಟು, RHB ರೋಡ್ ಸಪ್ರೇಟು, ಚರ್ಚ್ ಸ್ಟ್ರೀಟ್ ಸಪ್ರೇಟು. ಈ ರೀತಿ ನಾವು ಎಲ್ಲ ಸ್ಕ್ರೀನ್ಗೂ ಒಬ್ಬೊಬ್ಬ ಸಿಬ್ಬಂದಿನ ನಾವು ಆಯ್ಕೆ ಮಾಡಿರ್ತೀವಿ. ಇಲ್ಲಿ ನಮ್ಮ ಸಿಬ್ಬಂದಿ ಕೂತಿರ್ತಾರೆ, ಹಾಗೆ ಪೊಲೀಸ್ ಅಧಿಕಾರಿಗಳು ಕೂಡ ಕೂತಿರ್ತಾರೆ. ನಮ್ಮ ವಾಕಿ ಸೆಟಪ್ ಕೂಡ ಮಾಡಿದ್ದಾರೆ. ಏನಾದರೂ ಅಹಿತಕರ ಘಟನೆಗಳೇನಾದರೂ ನಡೆದಾಗ ಇಮಿಡಿಯೇಟ್ಲಿ ನಾವು ಕಂಟ್ರೋಲ್ ರೂಮು ಇಲ್ಲ ಕಮಾಂಡ್ ರೂಮ್ಗೆ ನಾವು ಇನ್ಫಾರ್ಮೇಷನ್ ಕೊಡೋ ಥರ ಇರುತ್ತೆ ಸರ್. ಸಾಮಾನ್ಯ ಪೊಲೀಸರ CCTV ಕ್ಯಾಮ್ರಾಗಳು ಕೂಡ ಇದ್ದಾವೆ, ಅದ್ರ ಜೊತೆಗೆ ನಿಮ್ದು ಅಡಿಷನಲ್ ಆಗಿ ಎಕ್ಸ್ಟ್ರಾ ಕ್ಯಾಮ್ರಾಗಳನ್ನ ಇನ್ಸ್ಟಾಲ್ ಮಾಡಿರುವಂಥದ್ದು. ಈ ಎಲ್ಲ ಕ್ಯಾಮ್ರಾಗಳನ್ನು ಕೂಡ ನೀವು ಸರ್ವೈಲೆನ್ಸ್ ಇರುತ್ತೆ, ಪೊಲೀಸ್ನವರು ಕೂಡ ಗಮನಿಸ್ತಿರ್ತಾರೆ. ಇದನ್ನು ಯಾವ ರೀತಿಯಾಗಿ ಬ್ಯಾಕಪ್ ಆಗಿ ಇಟ್ಕೊಳ್ತೀರಿ ಅಂತ ಸರ್, ಏನಾದ್ರು ಇನ್ಸಿಡೆಂಟ್ ಆದ ಸಂದರ್ಭದಲ್ಲಿ? ಸರ್, ಈಗ ಅಶೋಕ್ ನಗರ ಸ್ಟೇಷನ್ಸಲ್ಲಿ CCTV ಕ್ಯಾಮ್ರಾಗಳು ಆಲ್ರೆಡಿ ಇನ್ಸ್ಟಾಲೇಷನ್ ಆಗಿದೆ. BBMP ವತಿಯಿಂದ ಆಗಿರುವಂಥ ಕ್ಯಾಮ್ರಾಗಳು, CSR ಫಂಡ್ಸ್ ಕೆಲವು ವತಿಯಿಂದ ಕೆಲವು ಕ್ಯಾಮ್ರಾಸ್ ಆಗಿದೆ. ಕೆಲವರು ಸೇಫ್ ಸಿಟಿ ಪ್ರಾಜೆಕ್ಟ್ಸಿಂದ ಕೆಲವು ಕ್ಯಾಮ್ರಾಗಳು ಇನ್ಸ್ಟಾಲೇಷನ್ ಆಗಿದೆ. ಅಲ್ಲಿ ಒಂದು ಕಂಟ್ರೋಲ್ ರೂಮ್ ಇದೆ, ಅದು ರೆಗ್ಯುಲರ್ ಆಗಿ ಫಿಕ್ಸೆಡ್ ಕ್ಯಾಮ್ರಾಸು. ಸೊ ಅದೇ ಥರ ಕಬ್ಬನ್ ಪಾರ್ಕ್ ಸ್ಟೇಷನ್ಸಲ್ಲೂ CCTV ಕ್ಯಾಮ್ರಾಗಳು ಇನ್ಸ್ಟಾಲೇಷನ್ ಆಗಿದೆ. ಹೆಚ್ಚುವರಿಯಾಗಿ ಎಲ್ಲೆಲ್ಲಿ ಬ್ಲೈಂಡ್ ಸ್ಪಾಟ್ ಇದೆಯೋ ಅಲ್ಲೆಲ್ಲ ನಾವು ಬ್ಲೈಂಡ್ ಸ್ಪಾಟ್ನ ನಾವು ಫೈಂಡ್ ಔಟ್ ಮಾಡಿಬಿಟ್ಟು ನಾವು ಒಂದು 650ಕ್ಕೂ ಹೆಚ್ಚು ಕ್ಯಾಮ್ರಾಗಳನ್ನ ಅಳವಡಿಸಿದ್ದೀವಿ. ಅರೌಂಡ್ ಎವ್ರಿ ಒಂದು 30 ಮೀಟ್ರಿಗೆ ಒಂದೊಂದು ಕ್ಯಾಮ್ರಾ ಥರ ನಾವು ಅಳವಡಿಕೆ ಮಾಡ್ಕೊಂಡು ಹೋಗಿದ್ದೀವಿ ಸರ್. ಸರ್, ಇಡೀ ಪ್ಯಾನಲ್ನಲ್ಲಿ ಎಷ್ಟು ಜನ ಸಿಬ್ಬಂದಿ ಕೆಲಸ ಮಾಡ್ತಾರೆ, ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಸರ್ ಈ ಒಂದು ಪ್ಯಾನಲ್? ಈ ಪ್ಯಾನಲಲ್ಲಿ ನಮ್ಮವರು, ನಮ್ಮ CCTV ಟೆಕ್ನಿಷಿಯನ್ಸು ಒಂದು 6 ಜನ ಇರ್ತಾರೆ, ಪೊಲೀಸ್ ಆಫೀಸರ್ಸು ಒಂದು 6 ಜನ ಇರ್ತಾರೆ, ಮತ್ತು ವಾಕಿ ಟಾಕಿ ಸಿಬ್ಬಂದಿ ಸಪ್ರೇಟ್ ಇರ್ತಾರೆ. ನಾವು ಒಟ್ಟಿಗೆ ಕಾರ್ಯಾಚರಣೆ ಮಾಡ್ತೀವಿ ಸರ್. ಸರ್, ಯಾವ್ಯಾವ ರೀತಿಯ ಕ್ಯಾಮ್ರಾಗಳನ್ನ ಇಲ್ಲಿ ಅಳವಡಿಕೆ ಮಾಡಿದ್ದೀರಾ, ಹೆಂಗೆ ಫೀಡ್ಬ್ಯಾಕ್ ಸಿಗುತ್ತೆ ಸರ್? ಸರ್, ನಾವು 8 ಮೆಗಾಪಿಕ್ಸೆಲ್ ಕ್ಯಾಮ್ರಾಗಳು ಹಾಕಿದ್ದೀವಿ, 5 ಮೆಗಾಪಿಕ್ಸೆಲ್ ಕ್ಯಾಮ್ರಾಗಳು ಹಾಕಿದ್ದೀವಿ, ಅದೇ ರೀತಿ ಥರ್ಮಲ್ ಕ್ಯಾಮ್ರಾಗಳು ಹಾಕಿದ್ದೀವಿ, ಮತ್ತು 360 ಡಿಗ್ರಿ PTZ ಕ್ಯಾಮ್ರಾಗಳನ್ನ ನಾವು ಕೂಡ ಹಾಕಿದ್ದೀವಿ. ಸೊ ಈ ಥರ್ಮಲ್ ಕ್ಯಾಮ್ರಾ ಈ ಬಾಡಿ ಟೆಂಪ್ರೇಚರ್ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಪಾಯಿಂಟ್ಸಲ್ಲಿ ಒಂದೆರಡು ಪಾಯಿಂಟ್ಸಲ್ಲಿ ಪ್ರಾಯೋಗಿಕವಾಗಿ ನಾವು ಈ ಸಾರಿ ಹಾಕ್ತಾ ಇದ್ದೀವಿ. ಸೊ ಹೆಚ್ಚುವರಿ ಟೆಂಪ್ರೇಚರ್ ಇರೋವಂಥ ಯಾರಾದರೂ ಹ್ಯೂಮನ್ ಬಂದಾಗ ಇಮಿಡಿಯೇಟ್ಲಿ ಡಿಟೆಕ್ಟ್ ಮಾಡಿಬಿಟ್ಟು ನಮಗೆ ಅಲರ್ಟ್ ಕೊಡುತ್ತೆ. ಸೊ PTZ ಕ್ಯಾಮ್ರಾ ಅಪ್ರಾಕ್ಸಿಮೇಟ್ಲಿ ಒಂದು 600ರಿಂದ 700 ಮೀಟ್ರ್ ತನಕ ಇದು ನಾವು ಪ್ಯಾನ್ ಟಿಲ್ಟ್ ಝೂಮ್ ಎಲ್ಲ ನಾವು ಮಾಡ್ಕೊಬೋದು. ಈ ಥರ ಫೆಸಿಲಿಟಿ ಕೂಡ ನಮ್ಮಲ್ಲಿದೆ. ವೆರಿಫೋಕಲ್ ಕ್ಯಾಮ್ರಾಸ್ ಹಾಕಿದ್ದೀವಿ, ಅಲ್ಲಿ ಒಂದು ಸಮ್ ಎಕ್ಸ್ಟೆಂಡ್ ಝೂಮ್ ಕೂಡ ನಾವು ಮಾಡ್ಕೊಂಡು ಎಲ್ಲ ನೋಡ್ಕೊಬೋದು ಸರ್. ಸರ್, ಎಸ್, ಇದಿಷ್ಟು ಕೂಡ ಇಲ್ಲಿರ್ತಕ್ಕಂಥ ಟೆಕ್ನಿಷಿಯನ್ಸ್ ಅವರುಗಳು ಆಗಿರುತ್ತೆ. ಸ್ಟರ್ಲಿಂಗ್ CCTV ಸೊಲ್ಯೂಷನ್ಸ್ನ ಪ್ರೊಪರೇಟರ್ ಆಗಿರ್ತಕ್ಕಂಥ ವಿನೋದ್ ಕುಮಾರ್ ಅವರು ಹೇಳ್ತಿರ್ತಕ್ಕಂಥ. ಮತ್ತು ಒಟ್ಟಾರೆಯಾಗಿ ಇಲ್ಲಿರ್ತಕ್ಕಂಥ ದೃಶ್ಯಾವಳಿಗಳನ್ನು ನೀವು ಗಮನಿಸಬಹುದಾಗಿದೆ. ಯಾವ್ಯಾವ ಏರಿಯಾಗಳಲ್ಲಿ ಅಂದರೆ MG ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ಗಳಲ್ಲಿ ಅಳವಡಿಸಿರ್ತಕ್ಕಂಥ CCTV ಕ್ಯಾಮ್ರಾಗಳಿಂದ ಈ ಒಂದು ದೃಶ್ಯಾವಳಿಗಳನ್ನು ಪಡೆದುಕೊಳ್ಳಲಾಗಿದೆ. ಇಲ್ಲಿರ್ತಕ್ಕಂಥ ಕ್ಯಾಮ್ರಾ ನೀವು ಥರ್ಮಲ್ ಕ್ಯಾಮ್ರಾ ಅಂತ ಹೇಳಿ ಕರೆಯತಕ್ಕಂಥದ್ದು. ಈ ರೀತಿಯ ಕ್ಯಾಮ್ರಾಗಳ ಮಾದರಿಗಳನ್ನು ಕೂಡ ಅಳವಡಿಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ 650ಕ್ಕೂ ಹೆಚ್ಚು CCTV ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಲಾಗಿದೆ. ಈ ಒಂದು CCTVಯ ಮಾದರಿಗಳಲ್ಲಿ PTZ ಕ್ಯಾಮ್ರಾಗಳನ್ನು ಕೂಡ ಅಳವಡಿಕೆ ಮಾಡಲಾಗಿರ್ತಕ್ಕಂಥದ್ದು. ಅತ್ಯಾಧುನಿಕ CCTV ಕ್ಯಾಮ್ರಾಗಳನ್ನು ಅಳವಡಿಸತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಪ್ರದೇಶದಲ್ಲಿ ಯಾವ ರೀತಿಯ ಘಟನೆ ನಡೀತಿದೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ತಿಳಿದುಕೊಳ್ಬೇಕಾಗಿದ್ದಲ್ಲಿ ಕುಳಿತಲ್ಲಿಯೇ ಆ ಒಂದು ಪ್ರದೇಶದ ಕ್ಲೋಸ್ಅಪ್ ಶಾಟ್ಸ್ಗಳನ್ನು ಕೂಡ ಪಡೆದುಕೊಳ್ಬಹುದಾಗಿದೆ. ಅಲ್ಲಿ ನಡೀತಕ್ಕಂಥ ಲೈವ್ ದೃಶ್ಯಾವಳಿಗಳನ್ನು ಸಂಗ್ರಹಿಸುವಂಥ ಅತ್ಯಾಧುನಿಕ CCTV ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಬೆಂಗಳೂರಿನ MG ರಸ್ತೆ, ಬ್ರಿಗೇಡ್ ರಸ್ತೆ ಹಾಗೂ ಚರ್ಚ್ ಸ್ಟ್ರೀಟ್ಗಳಲ್ಲಿ
ಪೊಲೀಸರಿಗೆ ಭದ್ರತೆಗಾಗಿ ಕೂಡ ಸಹಕಾರವನ್ನು ಈ ಒಂದು CCTV ಕ್ಯಾಮೆರಾಗಳನ್ನು ನೀಡತಕ್ಕಂಥದ್ದು. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ, ಕಾನೂನು ಸುವ್ಯವಸ್ಥೆಗೆ ಧಕ್ಕೆಗೆ ತರುವಂಥ ಯತ್ನಗಳು ನಡೆದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ದೃಶ್ಯಾವಳಿಗಳನ್ನು ಸೆರೆ ಹಿಡಿಯಬಹುದಾಗಿದೆ. ಕೂಡಲೇ ಆ ಒಂದು ಸ್ಥಳಕ್ಕೆ ಇಲ್ಲಿಂದ ಕಂಟ್ರೋಲ್ ರೂಮ್ಗೆ ಮಾಹಿತಿಯನ್ನು ಕೂಡ ಕೊಡುವಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ವಾಕಿ ಟಾಕಿ ಸಿಬ್ಬಂದಿ ಕೂಡ ಈ ಒಂದು ಪ್ಯಾನೆಲ್ನ ಜೊತೆಗೆ ಸಹಕಾರವನ್ನು ನೀಡಿ ಇವರಿಗೆ ಕೋಆರ್ಡಿನೇಷನ್ ಅನ್ನು ಮಾಡ್ತಿರ್ತಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ MG ರಸ್ತೆ, ಬ್ರಿಗೇಡ್ ರಸ್ತೆ ಹಾಗೂ ಚರ್ಚ್ ಸ್ಟ್ರೀಟ್ಗಳಲ್ಲಿ ಅತ್ಯಾಧುನಿಕ CCTV ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡುವುದರ ಮೂಲಕ ಭದ್ರತೆಯನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಕ್ಯಾಮರಾಮನ್ ಪ್ರಶಾಂತ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.